ಇಲ್ಲೇನೋ ಓಡೋಯ್ತು ಇವಾಗ. ನನ್ನ ಅಂದಾಜಾಗಿ ಸೌಂಡ್ ಬಂದ್ಬಿಡ್ತು. ಏನಾದರೂ ಒಬ್ಬನೇ ಇದ್ದಾಗ ಹಂಗೆ ಸೌಂಡ್ ಬಂದ್ಬಿಟ್ರೆ, ಈಗ ಯಾರೂ ಇಲ್ಲ. ಬಟ್ ಅಂದರೆ ಇನ್ನೂ ಟೈಮ್ ಆಗಿಲ್ಲ ಅಷ್ಟು. ಅಲ್ಲಿಂದ ಏನೋ ಜೋರಾಗಿ ಸೌಂಡ್ ಬಂತು. ಕೀರ್ತೆ ಕಾಟ ಅಂತ ಬೇರೆ ಹೇಳ್ತಾರೆ. ಯಾಕಪ್ಪ ಬೇಕು, ಅದಕ್ಕೋಸ್ಕರ ಈ ಕಡೆಗೆ ಬಂದ್ಬಿಟ್ಟೆ. ಇದು ಒಳ್ಳೆ ಹೆಂಗೈತೆ ಅಂದರೆ ಫುಲ್ ಕಾಡಿದ್ದಂಗೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಅಂಗಡಿಯಲ್ಲಿ ಓಪನ್ ಮಾಡಿಬಿಟ್ಟು ತಿಂಡಿಗೆ ಅಂತ ಬಂದೆ. ಮಮ್ಮಿ ಅವ್ರ ತಿಂಡಿನ ಹೋಟ್ಲಲ್ಲಿ ಮಾಡಿದರು. ನಂಗೆ ಚಪಾತಿ ಹಾಕ್ಕೊಡ್ತಾವ್ರೆ. ಅವ್ರು ಟ್ಯಾಬ್ಲೆಟ್ಸ್ನೆಲ್ಲ ತೊಗೋತಾರೆ. ತೊಗೊಂಬಿಟ್ಟು ತಿಂಡಿ ಹಾಕ್ಕೊಡ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಅವ್ರು ಟ್ಯಾಬ್ಲೆಟ್ಸ್ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಆದರೆ ಅಲ್ಲಿ ಡಾಕ್ಟ್ರೇ ಇರಲಿಲ್ಲ ಇವತ್ತು. ಮಮ್ಮಿ ಜಲ್ದಿ ಎಬ್ರಿಸೋರೆ. ನಾನು ಎದ್ದೇ ಇಲ್ಲ ಇವತ್ತು. ಅವ್ರ ಆಮೇಲೆ ಹೇಳ್ತಾವ್ರೆ. ನಾನು ಅಷ್ಟರಲ್ಲಿ ಹೋಗೇ ಇಲ್ಲ ಇನ್ನು. ಆಮೇಲೆ 8-9 ಅಷ್ಟಲ್ಲಿ ಇರ್ತೀನಿ ಅಂದರು. 9ಗೆ ಹೋದ್ರೂ ಇರಲಿಲ್ಲ. ಆಮೇಲೆ ಹೋಗಿ ಬರೋ ಅಷ್ಟರಲ್ಲಿ ಅವರೇ ಇರಲಿಲ್ಲ. ಈಗ ಮತ್ತೆ ಸಂಜೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಅವರು ತಿಂಡಿ ಲೇಟ್ ಆಗುತ್ತಲ್ಲ ಅಂತ ಅಲ್ಲೇ ತೊಗೊಂಡ್ರು. ನಾನು ತೊಗೊಳ್ಳಿಲ್ಲ. ಚಪಾತಿ ಹಾಕ್ಕೊಡ್ತಾವ್ರು. ಚಪಾತಿ ತಿನ್ಕೊಂಡು ನಾನು ಹೋಗ್ತೀನಿ. ಕಾಲೇಜ್ ಹತ್ರ ಹೋಗ್ತಾಯಿದ್ದೀನಿ ಇವಾಗ. ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಐತೆ, ಅದು ಮುಗಿಸ್ಬೇಕು. ಗಾಡಿ ಈಚೆ ಹಾಕಿದ್ದು ಬೆಳಗ್ಗೆ ತೆಗೆದಿದ್ದು. ಹಾಸ್ಪಿಟ್ಲಿಗೆ ಹೋಗಿ ಇನ್ನೂ ಈಚೆನೇ ಐತೆ. ಕೆಲಸ ಇದ್ದರೆ ಮಾತ್ರ ಅಷ್ಟೇ ಗಾಡಿ ಇರುತ್ತಿದ್ದು. ಇಲ್ಲಾಂದರೆ ಓಡಿಸಲ್ಲ, ವೇಸ್ಟ್ ಅಂತ ಮೈಲೇಜ್ ಕೊಡೋಲ್ಲ ಅಂತ ಒಳಗಡೆ ನಿಲ್ಲಿಸೋದು. ಆಗ್ಬಿಟ್ಟಿದೆ ಗಾಡಿ ಯಾವುದು. ಇವಾಗ ಅಷ್ಟೇ ಜಸ್ಟ್ ಮನೆಗೆ ಬಂದೆ. ನಾನು ಬತ್ತಿದಂಗೆ ನಮ್ಮ ಸರ್ ಬಂದ್ಬಿಟ್ರಿ ಇವತ್ತು. ಏನೋ ಸ್ಪೆಷಲ್ಲು. ಒರೆಯೋ ನನ್ನ ಗಾಡಿ ಸೌಂಡ್ ಕೇಳ್ಕೊಂಬಂದ್ಬಿಟ್ಟು ನೀ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದೆ. ಕಟಿಂಗ್ ಮಾಡಿಸೋ ಮುಂಚೆ ಇಲ್ಲಿ ನಾನು ನೋಡೇ ಇರಲಿಲ್ಲ. ಏನೋ ಆರ್ಬಿಟ್ ಸುಟ್ಟೋಗ್ಬಿಟ್ಟೈತಿ ಇಲ್ಲಿ ಫುಲ್ಲು. ಇದು ನೋಡ್ಕೊಂಡೇ ಇಲ್ಲ. ಇದು ಬಿಯರ್ಡ್ ಇತ್ತು. ಇಷ್ಟು ದಿನ ಕಾಣಿಸ್ತಿರ್ಲಿಲ್ಲ. ಇವತ್ತು ತೆಗ್ಸ್ದಾಗಲೇ ಗೊತ್ತಾಗಿದ್ದು ಇಷ್ಟು ದಪ್ಪ ಆಗೈತೆ. ಪಿಂಪಲ್ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ನೋಡಿದ್ರೆ ಅಷ್ಟು ದಪ್ಪ ಆಗೋಗ್ಬಿಟ್ಟಿದೆ. ಏನಾದ್ರು ಕ್ರೀಮ್ ಹಚ್ಬೇಕು ಇವಾಗ. ಇಲ್ಲಾಂದರೆ ಫುಲ್ ಸ್ಪ್ರೆಡ್ ಆಗಿಬಿಡೋ ಪ್ರೋಗ್ರಾಮ್ ಅನಿಸ್ತೈತೆ ಯಾಕೋ ಇದು. ತೋರಿಸ್ಕೋಬೇಕು ಇವಾಗ. ಫಸ್ಟ್ ಹೋಗ್ಬಿಟ್ಟು ಸ್ನಾನ ಮಾಡ್ತೀನಿ. ಇಲ್ಲಾಂದರೆ ಆ ಕೂದಲೆಲ್ಲ ಚುಚ್ತಾ ಇರುತ್ತೆ ಮೈಯೆಲ್ಲ. ಏನು ಬಿಸಿಲೈತೆ ಗೊತ್ತಾ ಈಚೆ. ಬರೋಷ್ಟರಲ್ಲಿ ಫುಲ್ ಬೆನ್ನೆಲ್ಲ ಸುಟ್ಟೋಯ್ದೈತೆ. ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಅಲ್ಲಿ ಹೋಗಿ ಇವನಿಗೆ ಟ್ರೀಟ್ ಹಾಕಿಲ್ಲ ಅನ್ಸುತ್ತೆ ಮಮ್ಮಿ. ಹಾಕೋರೇನಾ? ಹಾಂ, ಹಾಕಾಯ್ತಂತಲ್ಲ. ಅದು ಅಲ್ಲಿ ನಮ್ಮ ಮನೆ ಪಕ್ಕ ಬೇರೆ ನೈಟ್ ಯಾವುದೋ ಒಂದು ಬೆಕ್ಕು ಬೇರೆ ಸತ್ತೋಗ್ಬಿಟ್ಟೈತೆ ಪಾಪ. ಯಾವುದೋ ನಾಯಿ ಅಟ್ಯಾಕ್ ಮಾಡಿಬಿಟ್ಟು. ಹಿಂಗೆ ಅದಕ್ಕೆ ಮನೆಗೆ ಕರ್ಕೊಂಬರೋದು ಗೊತ್ತಾ ನೋಡಿ. ಸಲಾಮ್ ಮುಡಿತಿದ್ಯಾ ಬರೆಯೋ? ಗೊತ್ತಾಯ್ತು ನೀನು ಎಂತಕ್ಕೆ ಮಾಡ್ತಿದ್ದೆ ಮಗಕ್ಕೆ. ಮೇಕೆ ಎಂತಕ್ಕೆ ಬರ್ತಾವನೆ ಅಂದರೆ ಆ ಟ್ರೀಟ್ ಹಾಕಲಿ ಅಂತ. ನಮಗೆ ಗೊತ್ತಿ ಒಂದು ಗಿಮಿಕ್ಸ್ ಎಲ್ಲ ನಾವೆಷ್ಟು ನೋಡಿಲ್ಲ ಚಿಕ್ಕವನಿಂದ. ಅವನಿಗೂ ಹಿಂಸೆ ಆಗ್ಬಿಟ್ಟೈತೆ ಕಾಲೇಜ್ ಇಲ್ಲದೆ. ರಜೆ ಎಲ್ಲೂ ಹೋಗೋಕ್ಕಾಯ್ತಾ ಇಲ್ಲ ಪಾಪ. ಕಾಲೇಜ್ ಇದ್ದಿದ್ರೆ ರಜಾ ಗೀಜಾ ಹೊಡಿಯೋನು ಅನಿಸ್ತದೆ. ಇವಾಗ ಕಾಲೇಜ್ 3 ತಿಂಗಳು ಅವರೇ ರಜಾ ಕೊಟ್ಬಿಟ್ಟವ್ರೆ. ಏನು ಮಾತಾಡೋಂಗಿಲ್ಲ ಸರ್ ಇವಾಗ. ಏನು ಸರ್ 3 ತಿಂಗಳು ಏನಾದರೂ ಮಾತಾಡಿದ್ರೆ ಕಾಲೇಜ್ ಇದ್ದಿದ್ರೆ ಬೆಟ್ರು ಅನ್ನಂಗಾಗಿದೆ ಈಗ ನಮ್ಮ ಪರಿಸ್ಥಿತಿ. ಆಗ ಹೋಗು ಅಂದರೆ ಹೋಯ್ತಿರ್ಲಿಲ್ಲ. ಇವಾಗ ಕಾಲೇಜ್ ಇರ್ಬೇಕಂತೆ. ಎಂತ ನೋಡಿ. ತುಂಬ ಬೇಜಾರಾಯ್ತದೆ ಕಾಲೇಜ್ ಇಲ್ಲದೆ ಇರೋದಕ್ಕೆ. ಏನಿದು? ಇದು ಬನಿಯನ್ ಅಂತ ಟಿ ಶರ್ಟ್ ಕಾಣಿಸ್ತಾ ಇದೆ ಒಳಗಡೆ. ಕಾಣಲಿ ಬಿಡ. ಕಬಡ್ಡಿ ಆಡೋಕೆ ಹೋಗಿ ಬಿದ್ದಿದ್ದ. ಕಬಡ್ಡಿ ಮುಗಿಸ್ಕೊಂಬಂದು ಹಂಗೆ ಟಿ ಶರ್ಟ್ ಹಾಕೊಂಬಂದ್ಬಿಟ್ಟವನೇ. ಈಗ ಮತ್ತೆ ಹೋಗಿ ಇನ್ನೊಂದು ರೌಂಡ್ ಕಬಡ್ಡಿ ಆಡೋಕ್ಕೆ. ಕಬಡ್ಡಿ ನಮ್ದೇನಂದೆ ಫುಲ್ ಟ್ರೀಟ್ ಆಗಿದ್ದಾರೆ ಅಜ್ಮಲ್. ಆಗ ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಬಂದೆ. ಗಾಡಿ ಅಲ್ಲೇ ಈಚೆ ಐತೆ. ತಂದ್ಕೊಡ್ತೀನಿ. ಗಾಡಿ ಈಚೆ ಐತೆ. ಗಾಡಿನ ಒಳಗಡೆ ಹಾಕಬೇಕು. ಮೇಯ್ನ್ ಥಿಂಗೇ ಮರ್ತ್ಬಿಟ್ಟಿದ್ದೀನಿ. ನೀರೇ ಇಲ್ಲ. ನೀರು ತರಬೇಕು. ಇವಾಗ ಫಸ್ಟ್ ನೀರು ತಂದ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ತೀನಿ. ನಮ್ಮಮ್ಮನೂ ಅಡುಗೆಗೆ ರೆಡಿ ಮಾಡ್ಕೊಂಡವ್ರೆ. ಬಟ್ಟೆ ಎಲ್ಲ ಮಾಡ್ತೀವಿ. ಅವ್ರಲ್ಲಿ ಮಲ್ಗೋರೆ. ಅವ್ರ ಫೋನಲ್ಲಿ ಮಾತಾಡ್ತವ್ರೆ. ನಾನು ಹೋಗ್ಬಿಟ್ಟು ಫಸ್ಟ್ ನೀರು ತೊಗೊಂಬತ್ತೀನಿ. ನೀರಿಲ್ಲ, ಒಂದೇ ಒಂದು ಡ್ರಾಪು ನೀರಿಲ್ಲ. ವೀಕ್ಲಿ ಒನ್ಸ್ ಟೈಮ್ ತಂದ್ಕೊಡ್ತೀನಿ ಅವ್ರಿಗೆ. ಆ ಕಡೆ ಮನೆಯಿಂದ ಒಂದು ಹಸಿಟ್ಟು ತಂದ್ಕೊಟ್ಬಿಟ್ಟು ಇವಾಗ ಹೋಗ್ಬಿಟ್ಟು ಫಸ್ಟ್ ನೀರು ತೊಗೊಂಬತ್ತೀನಿ. ಇಲ್ಲಾಂದರೆ ರಾತ್ರಿ ಎಲ್ಲ ನೀರಿಲ್ಲ ಕುಡಿಯೋಕ್ಕೆ. ಬೆಳಿಗ್ಗೆವರೆಗೂ ಕಾಯಬೇಕಾಗತ್ತೆ. ಆಮೇಲೆ ನಾನು ಜಲ್ದಿ ಮಲ್ಗೋಣ ಅಂತ ಮಮ್ಮಿಗೆ ಅಡುಗೆ ಕೇಳೋಕ್ಕೆ ಅಂತ ಬಂದೆ. ಮಮ್ಮಿ ಪಾತ್ರೆ ತೊಳಿತಾವ್ರೆ. ಕೆಲಸ ಮುಗಿಸ್ಕೊಂಡು ಚಪಾತಿ ಹಾಕ್ಕೊಡ್ತಾರೆ. ನಮ್ಮ ಒರಿಯೋ ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಕಂಪ್ನಿ ಕೊಡ್ತಾನೆ ಇವಾಗ. ಒರಿಯೋ ಓಯ್. ಇಲ್ಲಿ ಯಾರಾದರೂ ಪಾತ್ರೆ ತೊಳಿತಿದ್ರೆ ಮಮ್ಮಿ ಆಗಲಿ ಅಕ್ಕ ಆಗಲಿ ಅಲ್ಲಿ ಬಂದು ಕೂತಿರ್ತಾನೆ. ಇಲ್ಲಿಂದ ಡೋರಿಂದ ಇವಾಗ ಬರೋಲ್ಲ. ಇಲ್ಲೆಲ್ಲ ಇವಾಗ ನಾಯಿಗಳು ಜಾಸ್ತಿ ಇರುತ್ತೆ ಅಂತ ನಾವೇ ಕರೆಯಲ್ಲ. ನೆನ್ನೆ ನೈಟ್ ಹಂಗೆ ಆಗಿನೇ ಪಾಪ ಒಂದು ನಾಯಿ
ಯಾವುದೋ ಬೆಕ್ಕಿಗೆ ಹಿಡಿದ್ಬಿಟ್ಟು ಸಾಯಿಸ್ಬಿಟ್ಟೈತೆ. ನೈಟು ನಾವು ಇರಲಿಲ್ಲ, ಎಲ್ಲ ಅಲ್ಲಿ ದೇವಸ್ಥಾನ ಹತ್ರ ಊಟಕ್ಕೆ ಹೋಗಿದ್ವಿ. ಯಾವ ಗ್ಯಾಪಲ್ಲಿ ಸಾಯಿಸೈತೆ ಅನ್ನೋದು ಗೊತ್ತಿಲ್ಲ. ಈಗ ಅವರು ಊಟ ಹಾಕೊಟ್ರೆ ಫಸ್ಟು ಎಡಿಟ್ ಮಾಡಿಬಿಟ್ಟು ಮಲ್ಕೋಬೇಕು. ಒಳ್ಳೆ ನಿದ್ದೆ ಬರ್ತಾ ಇರ್ತದೆ. 11 ಗಂಟೆಗೆ ಬರೀ ನಾನು ಏನಾಗೈತೆ ಅಂದರೆ ನಿದ್ದೆ ಮಾಡಿಬಿಡೋದಾಗೈತೆ. ಅದಕ್ಕೋಸ್ಕರನೇ ಜಲ್ದಿ ಎಡಿಟ್ ಮಾಡಿಬಿಟ್ಟು ಎಷ್ಟು ಜಲ್ದಿ ಎಡಿಟ್ ಮಾಡೋಣ ಅಂದರೂ ಆಗೋಲ್ಲ. ಇವಾಗ ಏನಾದರೂ ಮಾಡಿ ಎಡಿಟ್ ಮಾಡಿಬಿಟ್ಟು ಜಲ್ದಿ ಮಲ್ಕೋಬೇಕು. ಆಲೇ ನಿದ್ದೆ ಬಂದ್ಬಿಟ್ಟೈತೆ ಫುಲ್ಲು. ಈಗ ಅವ್ರು ಊಟ ಹಾಕ್ಕೊಟ್ಟಿದ ತಕ್ಷಣವೇ ವೆಯ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಅವ್ರು ಊಟ ಹಾಕ್ಕೊಡ್ಲಿ ಅಂತ. ಹಾಕ್ಕೊಟ್ಟಿದ ತಕ್ಷಣ ತಿಂದ್ಬಿಟ್ಟು ಹೋಗ್ಬಿಟ್ಟು ಮಲ್ಕೋತೀನಿ. ಇವಾಗ ಜಸ್ಟ್ ಊಟ ಮಾಡಿಬಿಟ್ಟು ಈಚೆ ಬಂದೆ ವಾಕಿಂಗ್ ಮಾಡೋಣ ಅಂತ. ವಾಕಿಂಗ್ ಮಾಡೋ ಚಳಿ ಏನು ಇವಾಗಿಲ್ಲ, ಇವಾಗ ಸೆಕೆಗಾಲ ಅಲ್ವಾ, ಅಷ್ಟು ಚಳಿ ಇಲ್ಲ ಈಚೆ ಕಡೆ. ಇದ್ದಾಗ ಹಿಂಗೆ ಏನಾರು ಸೌಂಡ್ ಬಂದ್ಬಿಟ್ರೆ ಇಲ್ಲೇನೋ ಓಡೋಯ್ತು. ಇವಾಗ ನನ್ನ ಅಂದಾಜು ಯಾವುದೋ ಹೆಗ್ಣ ಐತೆ ಅನಿಸ್ತದೆ. ಈಗ ನಾನು ಅಲ್ಲಿಂದನೇ ಅಲ್ಲೇ ತಿರುಗ್ತಿದ್ದೆ, ಜೋರಾಗಿ ಸೌಂಡ್ ಬಂದ್ಬಿಡ್ತು. ಏನಾದರೂ ಒಬ್ಬನೇ ಇದ್ದಾಗ ಹಂಗೆ ಸೌಂಡ್ ಬಂದ್ಬಿಟ್ರೆ. ಈಗ ಯಾರೂ ಇಲ್ಲ, ಬಟ್ ಅಂದರೆ ಇನ್ನೂ ಟೈಮ್ ಆಗಿಲ್ಲ ಅಷ್ಟು. ಅಲ್ಲಿಂದ ಏನೋ ಜೋರಾಗಿ ಸೌಂಡ್ ಬಂತು, ಇವಾಗ ಸೌಂಡ್ ಇಲ್ಲ. ನಾನು ಸಡನ್ನಾಗಿ ಅಲ್ಲಿದ್ದವನು ಇಲ್ಲಿಗೆ ಓಡಿ ಬಂದ್ಬಿಟ್ಟೆ. ಅದೇನು ಗೊತ್ತಾಗಲ್ಲ. ಆಮೇಲೆ ಏನಾದರೂ ಹಿಂದೆ ಇಲ್ಲಿ ಬೇರೆ ಚೀರ್ತೆ ಕಾಟ ಅಂತ ಬೇರೆ ಹೇಳ್ತಾರೆ. ಯಾಕಪ್ಪ ಬೇಕು, ಅದಕ್ಕೋಸ್ಕರ ಈ ಕಡೆಗೆ ಬಂದ್ಬಿಟ್ಟೆ. ಇದು ಒಳ್ಳೆ ಹೆಂಗೈತೆ ಅಂದರೆ ಫುಲ್ ಕಾಡಿದ್ದಂಗೆ ಐತಿ. ಇಲ್ಲೆಲ್ಲ ಗಿಡ ಎಲ್ಲ ಜಾಸ್ತಿ ಬೆಳ್ಕೊಂಬಿಟ್ಟೈತಿ ಇಲ್ಲಿ. ಅದಕ್ಕೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಈ ಕಡೆ ಬಂದ್ಬಿಟ್ಟಿದ್ದೀನಿ. ಆಮೇಲೆ ಯಾಕೆ ಎಲ್ಲ ಹೇಳ್ತಾನೆ ಅವರೇ ಚಿರತೆ ಐತೆ ಅಂತ. ಮುಗಿಸ್ಕೊಂಬಂದೆ ವಾಕಿಂಗು. ಈಗ ಅವ್ರು ಈಚೆಗೆ ಹೋಗ್ತಾರೆ, ನಾನು ಇಷ್ಟೊತ್ತು ತಿರುಗಿದೆ. ಇವಾಗ ನಮ್ಮಪ್ಪ ಹೋಗ್ತಾರೆ ಈಚೆ ವಾಕ್ ಮಾಡಲ್ಲ, ಸುಮ್ಮನೆ ಕೂತ್ಕೊಂಡು ಎದ್ದು ಬರ್ತಾರೆ. ನಮ್ಮಮ್ಮ ಏನು ಹೇಳ್ತಾವ್ರೆ, ಈಚೆ ಕಡೆ ಮಿಕ್ಕಿರೋದನ್ನೆಲ್ಲ ನಾಯಿಗೆ ಹಾಕ್ತಾರೆ ಅಂತೆ. ಡೋರ್ ಓಪನ್ ಮಾಡಿಬಿಟ್ಟಿದ್ದೀನಿ, ಅವ್ರು ಹಾಕ್ಲಿ ಅಲ್ಲಿವರೆಗೂ. ನಾನಿವಾಗ ಹೋಗ್ತೀನಿ ಒಳ್ಳೆ ಅಡಿಗೆ. ಅವ್ರು ಹೋಗ್ತಾರೆ ಈಚೆ. ನಮ್ಮಪ್ಪ ಬರ್ತಾರೆ ವಾಕಿಂಗ್ ಮಾಡೋಕ್ಕೆ ಈಚೆ. ಈಗ ಹೋಯ್ತೇನಪ್ಪ ಈಚೆ? ರೇಸು ನಮ್ಮಲ್ಲಿ ಹಾಕ್ತಿದ್ದಂಗೆ ರೇಸಲ್ಲಿ ಬಂದಂಗೆ ಬಂದ್ಬಿಟ್ರಲ್ಲ ಅವರು. ಆ ಡಾನ್ ಅದು ಯಾರಿಗೂ ಬಿಡಲ್ಲ, ಗುರಾಯಿಸ್ತಾವಲ್ಲ. ನಾವಿದ್ರೆ ಇವ್ರಿಗೂ ಬಿಡಲ್ಲ ಅವನು. ಇಲ್ಲ ಅಂದರೆ ನಾವು ಹೋದ್ರೆ ಅವ್ರಿಗಾದ್ರೂ ತಿನ್ನಕ್ಕೆ ಬಿಡ್ತಾನೆ, ನಾವಿದ್ರೆ ಯಾರಿಗೂ ಬಿಡೋದೇ ಇಲ್ಲ. ಹ್ಞೂ ಅಂತ ಸೌಂಡ್ ಬೇರೆ ಮಾಡ್ತಾನೆ. ನಾನು ಇವಾಗ ನೀರು ಬಾಟ್ಲೆಲ್ಲ ತೊಗೊಂಡು ನೈಟ್ ಯಾವಾಗಾರ ಕುಡಿಬೇಕು ಅಂದಾಗ ಕುಡಿಯೋಕ್ಕೆ ಎದೊಳ್ತೀನಿ. ಇಲ್ಲಿ ಇಟ್ಬಿಟ್ಟು ಲೈಟ್ ಆನ್ ಮಾಡೋಣ ಫಸ್ಟು. ಲೈಟ್ ಆನ್ ಆಗಿಬಿಟ್ರೆ ಬೆಸ್ಟ್. ಇವಾಗ ಇನ್ನೇನು ಕೆಲಸ ಇಲ್ಲ, ಎಲ್ಲ ಕೆಲಸ ಮುಗಿಸಿದಾಯಿತು. ಅವ್ರ ಪಾಡಿಗೆ ಅವ್ರ ಪಾತ್ರೆ ತೊಳಿತಾವ್ರೆ. ಇವಾಗ ನಾವು ಸ್ಕ್ರೀನನ್ನು ಎಳೆದು ಇಲ್ಲಿದ್ದು ರೆಸ್ಟ್ ಮಾಡುವ ಸಮಯ. ಈಗ ನಮ್ಮ ಸ್ಟ್ಯಾಂಡ್ ಇಲ್ಲೇ ನೆತಾಡ್ತೈತೆ ಸುಮ್ಮನೆ. ಬರೀ ಅದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಮಾಮೂಲಿ ಸಂಡೇಸ್ ವೀಡಿಯೋ ಇಲ್ಲ ಸ್ಯಾಟರ್ಡೇ ವೀಡಿಯೋಗಳಿಗೆ ಯೂಸ್ ಆಗ್ತಾಯಿದೆ. ಈಗ ಎಲ್ಲ ಎಡಿಟ್ ಮಾಡಿಬಿಟ್ಟು ಮಲ್ಕೋತೀನಿ ಜಲ್ದಿ. ಇವಾಗ ಆಲ್ರೆಡಿ 10:30, ಇನ್ನು ನಾನು ಮಾಡೋ ಅಷ್ಟರಲ್ಲಿ 11:30, ಅಪ್ಲೋಡ್ ಆಗೋ ಅಷ್ಟರಲ್ಲಿ 12:30. ಮಾಮೂಲಿ ಟೈಮ್ ಅದು, ಏನು ಮಾಡೋಕ್ಕಾಗಲ್ಲ. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.